ಆಕೆ ಹುಡುಗಿ 10 ವರ್ಷದ ಹುಡುಗಿ ಆಕಿನ ಬರ್ತಡೇ ಇತ್ತಂತ ಕೇಕ್ ಆನ್ಲೈನ್ ಆರ್ಡರ್ ಮಾಡ್ಯಾಳ ಪಂಜಾಬ್ನಾಗ. ಆನ್ಲೈನ್ ಆರ್ಡರ್ ಮಾಡಿ ಬಂದು ಕೇಕು ತಂದು ಸೆಲೆಬ್ರೇಟ್ ಆದಮೇಲೆ ಆ ಹುಡುಗಿ ಕೇಕ್ ತಿನ್ಬೋದು ತಕ್ಷಣ ಸತ್ತಾಳಂತ, ಡೆತ್ ಆಗ್ಯದಂತ ಆಕಿಂದು. ಅದಕ್ಕೆ ಈ ರೀತಿ ಆಗ್ಲತ್ತವ. ಇದಕ್ಕಪ್ಪ ಅಂದ್ರೆ ಈಗಿನ ಜಮಾನದಾಗ ನಮ್ಮ ಇಂಡಿಯಾ ಆನ್ಲೈನ್ ಆರ್ಡ್ರು ಎಲ್ಲ ಮೇಲ್ ಬೆಳೀತಾ ಇದೆ. ಆದರೆ ಇನ್ನೂ ಕೂಡ ಇಂಥ ಫ್ರಾಡ್ ಆಗುತ್ತೆ. ಯಾಕಂದ್ರೆ ಸ್ವಲ್ಪ ಏನೋ ಅವ್ರದ್ದು ಒಂದು 4 ಕಾಸು ಸಂಪಾದನೆಗೋಸ್ಕರ ಯಾವುದೋ ಎಷ್ಟೋ ದಿನ ಆಗಿರೋ ಫುಡ್ ಕೂಡ ಪ್ಯಾಕ್ ಮಾಡಿ ಕಳಿಸ್ತಾರೆ ಆನ್ಲೈನ್ ಆರ್ಡರ್ ಮಾಡಿದ್ರೆ. ನೀವು ಸಪೋಸ್ ದುಕಾನ್ಗೆ ಹೋಗಿದ್ರೆ ಅಲ್ಲೇ ಎದುರು ನೋಡ್ತೀರ ಎಷ್ಟು ದಿನದಿರುತ್ತೆ ಏನಿಲ್ಲ ಅಂತ. ನನ್ನ ಜೊತೆನೂ ಆಗಿದೆ. ಯಾಕಂದರೆ ನಮ್ಮದೇ ಇಲ್ಲಿ ಗೊತ್ತಿರೋರ್ದು ಒಬ್ರು ಬರ್ತಡೇ ನಾವು ಮಾಡುವಾಗ ಎಷ್ಟು ದಿನದಿತ್ತು, ಒಂದೇ ಒಂದು ಬೈಟ್ ಅಂದ್ರೆ ಒಂದು ಸ್ವಲ್ಪ ತೊಗೊಂಡಿದ್ದ, ಅದು ತಿಂಬದ ತಕ್ಷಣ ಬಾಯಲ್ಲಿ ಒಂದು ಥರ ಎಷ್ಟು ದಿನದಿತ್ತು ಏನೋ ಆ ಕೇಕ್ ಕೊಟ್ಬಿಟ್ಟು ಇವನು ಕಡಿಮೆ ರೊಕ್ಕದಂಬದು ಸಸ್ತಾ ಅಂತ ತಂದಿದ್ನು ಆ ಕೇಕ್. ಆ ರೀತಿ ಆಗಿದ್ದಿತ್ತು. ಸುಮ್ಮನೆ ಸ್ವಲ್ಪ ತಿಂದರೆ ಆ ರೀತಿ ಒಂಥರ ಹೊಟ್ಟೆ ಎಲ್ಲ ಜಾಡಿಸಿದಪ್ಲೇ ಇತ್ತು ಆ ರೇಂಜ್ಗೆ. ಅದಕ್ಕೆ ಆನ್ಲೈನೆಲ್ಲ ಆರ್ಡರ್ ಮಾಡಬೇಡಿ, ನೀವು ಮನೇಲೇ ಮಾಡ್ಕೊಳ್ಳಿ. ಕೇಕ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಇಂಥವು ಆಗೋ ಚಾನ್ಸಸ್ ಇರ್ತವೆ. ಈಗಿನ ಜಮಾನದಾಗ ಆನ್ಲೈನ್ ಆರ್ಡರು ಮಾಡಿರೋ ಫುಡ್ಡು ಅಷ್ಟು ಸರಿಯಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಕಡೆ ಸರಿಯಾಗಿರುತ್ತೆ. ನಿಮ್ಗೆ ಗೊತ್ತಿರೋ ಹೋಟೆಲ್ ಇದ್ದರೆ ಆನ್ಲೈನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಾಡಬೇಡಿ ಅಂತ ಹೇಳೋದು.